ನನಗೋಸ್ಕರ ನೀನು ಸ್ವಲ್ಪ ಕಾಯಿ, ನಾನು ನಿನ್ನನ್ನು ವಾಪಸ್ ಕರ್ಕೊಂಡು ಬರ್ತೀನಿ. ನಿನ್ನ ತಂಗಿ ಮೇಲೆ ಭರವಸೆ ಇರಲಿ. ನಿನ್ನನ್ನು ವಾಪಸ್ ಕರ್ಕೊಂಬರುವಾಗ ನಿನ್ನ ಕಣ್ಮುಂದೆ ನಾನು ನಿಂತ್ಕೊಂಡು ಅಕ್ಕ ಅಂತ ನನ್ನ ಗಂಟ್ಲು ಕಿತ್ತು ಹೋಗ್ಬೇಕು, ಹಾಗೆ ಕೂಗ್ತೀನಿ. ನಿನ್ನನ್ನು ನಾನು ಗಟ್ಟಿಯಾಗಿ ತಕ್ಕೋಬೇಕು. ನಿನ್ನನ್ನು ಅಕ್ಕ ಅಂತ ಕರಿಬೇಕು ಅಂತ ಎಷ್ಟು ವರ್ಷದಿಂದ ನಾನು ಕಾಯ್ತಿದ್ದೀನಿ ಗೊತ್ತಾ ಅಕ್ಕ? ನಾನು ನಿನ್ನನ್ನು ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಇನ್ನೊಂದು ಸ್ವಲ್ಪ ಸಮಯ ಅಷ್ಟೇ, ನನಗೋಸ್ಕರ ಕಾಯ್ತಾ ಇರು. ದುರ್ಗಾ, ನೀನು ಅಂಬಿಕಾ ತಂಗಿ ಅಂತ ನಾನು ಮೊದಲೇ ಗೆಸ್ ಮಾಡಬೇಕಾಗಿತ್ತು. ಐ ಶುಡ್ ಹ್ಯಾವ್ ನೋನ್ ಇಟ್ ಬಿಫೋರ್. ಹೇಗೆ ಹೇಗೆ ಅಂತ ಕೇಳ್ತಾ ಇದೆಯಲ್ಲ, ನೀವಿಬ್ರು ಸೇಮ್ ಶಾರ್ಟ್ ಟೆಂಪರು, ಸೇಮ್ ಟು ಸೇಮ್ ವಿಷಯಕ್ಕೆ ಜಗಳ ಆಡ್ತೀರ. ಅವಳು ಅಷ್ಟೇ, ಸಿಟ್ಟು ಬಂದರೆ ಸಾಕು. ಇವಾಗ ನೀನು ನಿಂತ್ಕೊಂಡು ಆಕಾಶದಲ್ಲಿ ಆ ನಕ್ಷತ್ರಗಳ ಜೊತೆ ಮಾತಾಡ್ತಾ ಇದೆಯಲ್ಲ, ಹಾಗೆ ಯಾವಾಗಲೂ ಮಾತಾಡ್ತಾ ಇರ್ತಿದ್ಲು. ನೋಡು ನೋಡು ನೋಡು, ಹಿಂಗೇನೆ ಇವಾಗ ನೀನು ಹುಬ್ಬು ಗಂಟು ಹಾಕ್ಕೊಂಡು ಗುರಾಯಿಸ್ತಾ ಇದೆಯಲ್ಲ, ಸೇಮ್ ಎಕ್ಸಾಕ್ಟ್ಲಿ ಅದೇ ಸ್ಟೈಲು, ಜಸ್ಟ್ ಲೈಕ್ ಅಂಬಿಕಾ. ನೀನು ಮಾತಾಡೋ ಶೈಲಿನೂ ಅಷ್ಟೇ ಅಂಬಿಕಾ ಜೆರಾಕ್ಸ್ ಕಾಪಿನೇ. ನಿಜ ಹೇಳು, ನೀವಿಬ್ಬರು ಅಕ್ಕ ತಂಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡಿ ಮುಂದೆ ನಿಂತರೆ ಕಾಣಿಸ್ತಿರಲ್ಲ, ಆ ಥರ. ಬಾಸು, ಬಿಕ್ಲಿಕ್ಕೆ ಯಾಕೆ ಬರ್ತಿದೆ? ಮೋಸ್ಟ್ಲಿ ನಿಮ್ಮ ಅಕ್ಕನೇನೋ ನೆನೆಸ್ಕೊತಾ ಇರ್ತಾರೆ. ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಅಂದರೆ ನಮ್ಮ ಅಕ್ಕನ ಮಾತ್ರ. ಅವಳನ್ನ ಒಂದಲ್ಲ ಒಂದಿನ ಭೇಟಿ ಮಾಡ್ತೀನಿ, ಅವಳ ಮಡ್ಲಲ್ಲಿ ನಾನು ಮಲ್ಕೋತೀನಿ ಅಂತ ನನಗೆ ನಂಬಿಕೆ ಇತ್ತು. ಆದರೆ ಈಗ ದುರ್ಗಾ, ದುರ್ಗಾ ಅಳ್ಬೇಡ ಪ್ಲೀಸ್, ಅಳ್ಬೇಡ ದುರ್ಗಾ. ನೋಡು, ಅಂಬಿಕಾ ಎಲ್ಲೂ ಹೋಗಿಲ್ಲ. ನೀನು ಅಂಬಿಕಾನ ನೋಡದೇ ಇರಬಹುದು, ಆದರೆ ನಿನ್ನ ಪ್ರತಿ ಉಸಿರಲ್ಲೂ ಹೊಳಿತಾಳೆ. ಇನ್ನು ಮುಂದೆ ನೀನು ಒಂಟಿ ಆಗೋದಕ್ಕೆ ನಾನು ಬಿಡಲ್ಲ ದುರ್ಗಾ. ಇಟ್ಸ್ ಮೈ ಪ್ರಾಮಿಸ್.